ಧನಲಕ್ಷ್ಮಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ ಹೇಗೆ ಬಂದಿದೆ, ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಮೊದಲು ಬಾಂಡೆಗೆ ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೆ ಒಂದು ಈರುಳ್ಳಿ ಹಾಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ವೀಕ್ಷಕರೇ, ಇವಾಗ ಫ್ರೈ ಆಗಿದೆ. ಈಗ 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಈಗ ವೀಕ್ಷಕರೇ, ತರಕಾರಿ ಅಂದ್ರೆ ನಾನು ಎಲೆಕೋಸು ಮತ್ತೆ ಬೀನ್ಸು, ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್, ಎಲೆಕೋಸು ಇಷ್ಟು ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಇದ್ರ ಜೊತೆ ಬಟಾಣಿನೂ ಹಾಕೋಬಹುದು, ಇಲ್ಲ ಸ್ಕಿಪ್ ಮಾಡಬಹುದು. ನಾನು ಇಷ್ಟು ತರಕಾರಿನ ಇವಾಗ ಹಾಕೋತಾ ಇದ್ದೀನಿ. ವೀಕ್ಷಕರೇ, ಈಗ ಅದು ಸ್ವಲ್ಪ ಫ್ರೈ ಆಗೋವರೆಗೂ ಈಗ ಒಂದ್ 4 ಮೊಟ್ಟೆ ತಗೊಂಡಿದ್ದೀನಿ. ಆ 4 ಮೊಟ್ಟೆನ ಈ ರೀತಿಯಾಗಿ 4 ಮೊಟ್ಟೆನ ಹಾಕೊಂಡು ಕಲಸಿ ಇಟ್ಕೊಳ್ಳಿ. ವೀಕ್ಷಕರೇ, ಕಲಸಿ ಇಟ್ಕೊಳ್ಳಿ. ವೀಕ್ಷಕರೇ, ಈಗ 1 ಸ್ಪೂನ್ ಅಷ್ಟು, ಒಂದು ಅರ್ಧ ಸ್ಪೂನ್ ಅಷ್ಟು ವಿನಿಗರ್ ಹಾಕ್ತಾ ಇದ್ದೀನಿ. ಹೆಚ್ಚೇನು ಬೇಡ. ನಂತರ ಇದಕ್ಕೆ ರೆಡ್ ಚಿಲ್ಲಿ ಸಾಸ್ 1 ಸ್ಪೂನ್ ಹಾಕೋತಾ ಇದ್ದೀನಿ. ವೀಕ್ಷಕರೇ, ಇವಾಗ ಕಲಸಿ ಇಟ್ಟಿರೋ ಅಂತ ಮೊಟ್ಟೆನ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಫಸ್ಟೇ ಹುರಿದು ಇಟ್ಕೋಬಹುದು, ಆಮೇಲೆ ಬೇಕಾದ್ರೂ ಹಾಕೋಬಹುದು. ವೀಕ್ಷಕರೇ, ಇವಾಗ ರೈಸ್ ಹಾಕೊಂತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ. ನೀವು ಬೇಕಾದ್ರೆ ಹಾಕೊಳ್ಳಿ, ಸ್ಕಿಪ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಇದನ್ನು ನೀಟಾಗಿ ಕಲಸಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಈಗ ಫ್ರೈಡ್ ರೈಸ್ ರೆಡಿ ಆಗಿದೆ. ವೀಕ್ಷಕರೇ, ಎಗ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.